ಅರ್ಥಪೂರ್ಣ ಹಾಗೂ ಸೌಹಾರ್ದತೆಯಿಂದ ಶಿವರಾತ್ರೀಶ್ವರ ಜಯಂತಿಯನ್ನು ಯಶಸ್ವಿಗೊಳಿಸಿ ಎಂದು ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ತಿಳಿಸಿದರು. ಮಳವಳ್ಳಿ ಪಟ್ಟಣದಲ್ಲಿ ಡಿಸೆಂಬರ್ 18ರಿಂದ 24ರವರೆಗೆ ನಡೆಯಲಿರುವ ಶ್ರೀ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಯರವರ 1066ನೇ ಜಯಂತಿ ಮಹೋತ್ಸವದ ಅಂಗವಾಗಿ ಶ್ರೀ ಶಿವರಾತ್ರೀಶ್ವರ ಜಯಂತಿ ಮಂಟಪದ ಭೂಮಿ ಪೂಜೆ ಹಾಗೂ ಪ್ರಚಾರ ರಥಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಲವು ವರ್ಷಗಳ ಹಿಂದೆಯೇ ಇಲ್ಲಿ ಜಯಂತ್ಯುತ್ಸವ ನಡೆಯಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿತ್ತು. ಈಗ ನಡೆಯುತ್ತಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದರು. ನಮ್ಮ ಮಳವಳ್ಳಿ ತಾಲೂಕಿನ ಸೌಭಾಗ್ಯ ಮತ್ತು ನಮ್ಮೆಲ್ಲರ ಸೇವೆಗೆ ಒಂದು ಅವಕಾಶ. ಆ ಮಹಾಶಿವನ ದರ್ಶನವನ್ನು ಮಾಡಲಿಕ್ಕೆ ಮಳವಳ್ಳಿ ಜನತೆ ಅತ್ಯಂತ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಶಿವರಾತ್ರೀಶ್ವರ ಜಯಂತ್ಯೋತ್ಸವವನ್ನು ಈ ಬಾರಿ ಮಳವಳ್ಳಿಯಲ್ಲಿ ಶ್ರೀಗಳ ಆಶೀರ್ವಾದದೊಂದಿಗೆ ನಡೆಸಲ್ಪಡ್ತಾ ಇರ್ತಕ್ಕಂಥದ್ದು ನನ್ನೆಲ್ಲರೂ ಪೂಜೆ. ಇದೇ 18ನೇ ತಾರೀಕಿನಿಂದ ಅಂದರೆ ಡಿಸೆಂಬರ್ 18ರಿಂದ ಒಂದು ವಾರಗಳ ಕಾಲ ಜಯಂತ್ಯೋತ್ಸವ ಶ್ರೀಮಠದ ಜವಾಬ್ದಾರಿಯಲ್ಲಿ ಎಲ್ಲ ಭಕ್ತರ ಒಂದು ಸಹಭಾಗಿತ್ವದೊಂದಿಗೆ ಈ ವೇಳೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ಮಾತನಾಡಿ, ಜಯಂತಿ ಮಹೋತ್ಸವ ಸಿಕ್ಕಿರುವುದು ನಮ್ಮ ಭಾಗ್ಯ. ಕ್ಷೇತ್ರದ ಜನರೆಲ್ಲ ಒಗ್ಗಟ್ಟಿನಿಂದ ಹಬ್ಬದ ರೀತಿ ಆಚರಿಸೋಣ. ಇಂದಿನಿಂದ ಪ್ರಚಾರ ರಥ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಸಂಚರಿಸುತ್ತಿದ್ದು, ಅದನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಪೂಜೆ ಸಲ್ಲಿಸಿ ಎಂದು ಕ್ಷೇತ್ರದ ಜನತೆಯಲ್ಲಿ ಮನವಿ ಮಾಡಿಕೊಂಡರು. ಒಪ್ಪಿಗೆಯನ್ನು ನೀಡಿದ್ದಾರೆ. ದಿನಾಂಕ ಇನ್ನೂ ಖಚಿತವಾಗಿ ದಿನಾಂಕ ಗೊತ್ತಾದ ನಂತರ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತೆ. ಇಲ್ಲಿ ಸುತ್ತೂರಿನಿಂದ ಉತ್ಸವ ಮೂರ್ತಿ ಬಂದಮೇಲೆ ಈ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಸಭೆಗಳಾಗ್ತಾ ಇದೆ. ಕನಕಪುರದ ಶ್ರೀಗಳ ಮಾರ್ಗದರ್ಶನದಲ್ಲಿ ತಾಲೂಕಿನೆಲ್ಲ ಮಠಾಧೀಶರು, ಶಾಸಕರು, ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು, ಮುಖ್ಯಮಂತ್ರಿಗಳು, ಪುಟ್ಟರಾಜರು ಎಲ್ಲರೂ ಕೂಡ ಸೇರಿ ಮುಮ್ಮನಸ್ಸಿನಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ಕಂಕಣವನ್ನು ತೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು, ಜಿಲ್ಲಾಧಿಕಾರಿಗಳು ಕೂಡ ಕೆಲವೊಂದು ಯಶಸ್ವಿಯಾಗಿ ನಡೆಸಬೇಕು. ಎಲ್ಲ ರೀತಿಯಿಂದ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ನಡೆದು ಜನರು ಕಾರ್ಯಕ್ರಮವನ್ನು ರೂಪಿಸಲಾಗ್ತಾ ಇದೆ. ಮಾಧ್ಯಮದವರು ಕೂಡ ಇದಕ್ಕೆ ಹೆಚ್ಚಿನ ವಿವರಗಳನ್ನು ತಿಳಿಸಿ ಭಕ್ತಾದಿಗಳಿಗೆ ತಿಳಿಸಿ ವಸ್ತು ಪ್ರದರ್ಶನ ಒಳ್ಳೆಯ ಪ್ರಭಾವ ಬೀರಿಸಿ ಇವತ್ತು ಪ್ರಸಾರ ವಾಹನಕ್ಕೆ ಇದೀಗ ಚಾಲನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ, ಶಾಸಕ ನರೇಂದ್ರ ಸ್ವಾಮಿ, ಉಪವಿಭಾಗಾಧಿಕಾರಿ ಶಿವಮೂರ್ತಿ, ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಮಾಜಿ ಶಾಸಕ ಅನ್ನದಾನಿ ಸೇರಿದಂತೆ ಇತರರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.